ನಿಮ್ಮ ಹತ್ರನೂ BPL ಕಾರ್ಡ್ ಇದೆಯಾ? ಹಾಗಾದ್ರೆ ನಿಮ್ಮ BPL ಕಾರ್ಡ್ ಕೂಡ ರದ್ದಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ಏನಾಗ್ತಿದೆ, ಹೊಸ ರೂಲ್ಸ್ಗಳೇನು, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ BPL ಕಾರ್ಡ್ ಯೂಸರ್ಸ್ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ತಪ್ಪದೇ ನಮ್ಮ 46 ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಇತ್ತೀಚೆಗೆ ಸರ್ಕಾರ ಹೊಸ ಪರಿಶೀಲನೆ ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಈ ಪ್ರಕ್ರಿಯೆಯಲ್ಲಿ ಯಾರಿಗೆ ನಿಜವಾಗಿಯೂ BPL ಕಾರ್ಡ್ ಬೇಕು ಅನ್ನೋದನ್ನ ಪರಿಶೀಲಿಸಲಾಗ್ತಿದೆ. ಆದಾಯ ಜಾಸ್ತಿ ಇರೋರು, ದೊಡ್ಡ ಮನೆ ಅಥವಾ ಆಸ್ತಿ ಹೊಂದಿರೋರು, ಸರ್ಕಾರದ ನೌಕರರು, ಇವರ BPL ಕಾರ್ಡು ರದ್ದು ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಎಂದು ವರದಿಗಳು ಹೇಳ್ತಿದೆ. ಇದರಿಂದ ಏನಾಗುತ್ತೆ ಅಂದರೆ, ಅರ್ಹತೆ ಇಲ್ಲದವರ ಕಾರ್ಡನ್ನು ತೆಗೆದುಹಾಕಿ ಅರ್ಹತೆಗೆ ಒಳಗಾಗಿರುವ ಬಡ ಕುಟುಂಬಗಳಿಗೆ ಹೊಸ ಕಾರ್ಡನ್ನು ನೀಡಲಾಗ್ತಿದೆ. ಇದು ಒಳ್ಳೆಯ ಕ್ರಮವಾದರೂ ಕೆಲವರಿಗೆ ದೊಡ್ಡ ಶಾಕ್ ಕೂಡ ಆಗಬಹುದು. ಮತ್ತೊಂದು ವಿಷಯ ಏನಪ್ಪಾ ಅಂತ ಅಂದರೆ, ನೀವು ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಅಪ್ಡೇಟ್ ಮಾಡಿಲ್ಲ ಅಂದರೂ ಕೂಡ ಸಮಸ್ಯೆ ಆಗಬಹುದು. ಆಧಾರ್ ಲಿಂಕ್ ಆಗಿರಬೇಕು, ಕುಟುಂಬದ ಮಾಹಿತಿ ಸರಿಯಾಗಿರಬೇಕು, ಆದಾಯ ವಿವರಗಳು ಸರಿಯಾಗಿ ನೀಡಬೇಕು. ಇದನ್ನೆಲ್ಲ ಮಾಡಿಲ್ಲ ಅಂದರೆ ನಿಮ್ಮ ಕಾರ್ಡು ತಾತ್ಕಾಲಿಕವಾಗಿ ಬ್ಲಾಕ್ ಆಗಬಹುದು. ಹಾಗಿದ್ರೆ ನೀವೇನು ಮಾಡಬೇಕು ಅಂತ ನೋಡೋಣ. ನಿಮ್ಮ ಹತ್ತಿರದ ರೇಷನ್ ಶಾಪ್ ಅಥವಾ ಸರ್ವಿಸ್ ಸೆಂಟರ್ಗೆ ಹೋಗಿ ನಿಮ್ಮ BPL ಕಾರ್ಡು ಸ್ಟೇಟಸ್ ಚೆಕ್ ಮಾಡಿಸಿ. ಅಗತ್ಯ ದಾಖಲೆಗಳನ್ನು ಅಪ್ಡೇಟ್ ಮಾಡಿ. ಇದನ್ನು ತಕ್ಷಣ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೂ ಕೂಡ ಉಪಯೋಗವಾಗಿದ್ದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು, ಕುಟುಂಬದವರ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನಷ್ಟು ಇಂತಹ ಹೊಸ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ 46 ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.